ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಸ್ಟ್ರೇಲಿಯಾದಲ್ಲಿ ನಡೆದ ಭಯೋತ್ಪಾದಕ ದಾಳಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಒಂದು ಧರ್ಮದ ಮೇಲಿನ ಪ್ರೀತಿ, ಮತ್ತೊಂದು ಧರ್ಮದ ಮೇಲಿನ ದ್ವೇಷ ಯಾವ ರೀತಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಸಿಡ್ನಿಯಲ್ಲಿ ನಡೆದ ದಾಳಿಯೇ ಸಾಕ್ಷಿ. ಇಡೀ ಜಗತ್ತು ಒಕ್ಕರಳಿನಿಂದ ಈ ಪಾಪಿ ಕೃತ್ಯವನ್ನು ಖಂಡಿಸಿದೆ. ಭಾರತವಂತೂ ಭಯೋತ್ಪಾದಕ ಕೃತ್ಯಗಳನ್ನು ಸಹಿಸಿಕೊಳ್ಳುವ ದೇಶವೇ ಅಲ್ಲ. ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಬಿಸಾಕಬೇಕು ಅಂತ ಭಾರತ ಸರ್ವ ಪ್ರಯತ್ನಗಳನ್ನು ಮಾಡಿದ ದೇಶ. ಭಾರತ ಕೂಡ ಸಿಡ್ನಿಯಲ್ಲಿ ನಡೆದ ದಾಳಿಯನ್ನ ಕಟು ಶಬ್ದಗಳಿಂದ ಖಂಡಿಸಿದೆ. ಈ ಮಧ್ಯೆ ಅದೊಂದು ಬೆಳವಣಿಗೆಯಾಗಿದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದ್ದಕ್ಕಿದ್ದಂತೆ ಇಸ್ರೇಲ್ ಪ್ರವಾಸ ಕೈಗೊಂಡಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಆಸ್ಟ್ರೇಲಿಯಾದಲ್ಲಿ ಯಹೂದಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿತ್ತು. ಹೀಗಾಗಿ ಸಹಜವಾಗಿಯೇ ಈ ದಾಳಿ ಇಸ್ರೇಲ್ ಕೋಪಗೊಳ್ಳುವಂತೆ ಮಾಡಿತ್ತು. ಈ ಮಧ್ಯೆ ಜೈಶಂಕರ್ ಇಸ್ರೇಲ್ಗೆ ಭೇಟಿ ನೀಡುತ್ತಾ ಇರೋದು ಕುತೂಹಲ ಕೆರಳಿಸಿದೆ. ಭಾರತ ಹಾಗೂ ಇಸ್ರೇಲ್ ಒಂದೇ ಮನಸ್ಥಿತಿಯ ದೇಶಗಳು ಅನ್ನೋದು ಎಲ್ರಿಗೂ ಗೊತ್ತಿರುವ ಸಂಗತಿ. ಅದರಲ್ಲೂ ಭಯೋತ್ಪಾದನೆಯ ವಿಚಾರ ಬಂದಾಗ ಭಾರತ ಹಾಗೂ ಇಸ್ರೇಲ್ ಒಟ್ಟಾಗಿ ಹೋರಾಟ ಮಾಡಿದ ಉದಾಹರಣೆ ಕೂಡ ಇದೆ. ಇದೀಗ ಸಿಡ್ನಿಯಲ್ಲಿರುವ ಯಹೂದಿಗಳ ಮೇಲಿನ ದಾಳಿಯ ಬೆನ್ನಲ್ಲೇ ಭಾರತದ ವಿದೇಶಾಂಗ ಸಚಿವ ಇಸ್ರೇಲ್ಗೆ ಭೇಟಿ ನೀಡುತ್ತಾ ಇರೋದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅಷ್ಟಕ್ಕೂ ಜೈಶಂಕರ್ ಇಸ್ರೇಲ್ಗೆ ಭೇಟಿ ಕೊಡ್ತಾ ಇರೋದು ಯಾಕೆ? ಯಹೂದಿಗಳ ಮೇಲಿನ ದಾಳಿಯನ್ನ ಭಾರತ ಯಾವ ರೀತಿ ನೋಡ್ತಾ ಇದೆ? ಜೈಶಂಕರ್ ಇಸ್ರೇಲ್ ಭೇಟಿಯ ಹಿಂದಿನ ಉದ್ದೇಶವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರು ಕೂಡ ಅಲ್ಲ ಅನ್ನುವ ಮಾತಿದೆ. ಅಂದರೆ ಎಲ್ಲರೂ ಸಮಯಕ್ಕೆ ತಕ್ಕ ಹಾಗೆ ಬದಲಾಗ್ತಾರೆ. ನಿಮ್ಮ ನಡುವಿನ ಸಂಬಂಧ ಮಾತ್ರವಲ್ಲ, ಜಾಗತಿಕ ಮಟ್ಟದ ಸಂಬಂಧಗಳು ಕೂಡ ಅಷ್ಟೇ. ಒಂದು ಕಾಲದಲ್ಲಿ ಟ್ರಂಪ್ ಮೋದಿ ನನ್ನ ಆಪ್ತ ಸ್ನೇಹಿತ ಅಂತ ಕರಿತಾ ಇದ್ರು. ಆದರೆ ಈಗ ಅದೇ ಟ್ರಂಪ್ ಭಾರತದ ಮೇಲೆ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ. ಹೀಗೆ ಜಾಗತಿಕ ಮಟ್ಟದ ಸಂಬಂಧಗಳು ಯಾವಾಗ ಬೇಕಾದರೂ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಆದರೆ ಬದಲಾವಣೆಯಾಗದೇ ಇರುವ ಸಂಬಂಧ ಇದ್ರೆ ಅದು ಇಸ್ರೇಲ್ ಹಾಗೂ ಭಾರತದ ನಡುವಿನ ಸಂಬಂಧ. ಎಂಥದ್ದೇ ಸಿಚುವೇಶನ್ ಬರಲಿ, ಇಸ್ರೇಲ್ ಭಾರತವನ್ನ ಬಿಟ್ಕೊಡೋದಿಲ್ಲ. ಅದೇ ರೀತಿ ಭಾರತ ಕೂಡ ಇಸ್ರೇಲನ್ನ ಬಿಟ್ಕೊಡೋದಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಭಾರತ ಹಾಗೂ ಇಸ್ರೇಲ್ ಆಪ್ತ ಸ್ನೇಹಿತರು. ಭಾರತ ಇಸ್ರೇಲ್ನ ಖುಷಿಯಲ್ಲೂ ಜೊತೆಗಿರುತ್ತೆ, ಸಂಕಷ್ಟದಲ್ಲೂ ಜೊತೆಗಿರುತ್ತೆ. ಇಸ್ರೇಲ್ ಕಳೆದ 3 ವರ್ಷಗಳಿಂದ ಬರೀ ಸಂಘರ್ಷಗಳನ್ನೇ ನೋಡಿಕೊಂಡು ಬಂದಿರುವ ದೇಶ. ಭಯೋತ್ಪಾದಕ ಸಂಘಟನೆ ಇಸ್ರೇಲನ್ನ ಹಾಗೂ ಯಹೂದಿಗಳನ್ನ ಹೆಚ್ಚಾಗಿ ಕಾಡುತ್ತಲೇ ಇರ್ತಾವೆ. ಯಾವ ರೀತಿ ಹಿಟ್ಲರ್ ಯಹೂದಿಗಳ ಮಾರಣಹೋಮ ಮಾಡಿದ್ನೋ ಅದೇ ರೀತಿ ಈ ಸಂಘಟನೆಗಳು ಕೂಡ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಜೀವನ ಕಟ್ಕೊಂಡಿರುವ ಯಹೂದಿಗಳನ್ನ ಟಾರ್ಗೆಟ್ ಮಾಡ್ತಾನೆ ಇರ್ತಾವೆ. ಇಸ್ರೇಲ್ನಲ್ಲಿ ಹಮಾಸ್ ಉಗ್ರರು ಯಾವ ರೀತಿ ಯಹೂದಿಗಳ ಹಬ್ಬದ ಸಂದರ್ಭದಲ್ಲಿ ದಾಳಿ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರಬಹುದು. ಇದೀಗ ಅದೇ ರೀತಿಯ ದಾಳಿ ರಿಪೀಟ್ ಆಗಿದೆ. ಸಿಡ್ನಿಯ ಬೀಚ್ ಒಂದರಲ್ಲಿ ಹಬ್ಬದ ಸಂಭ್ರಮದಲ್ಲಿ ಯಹೂದಿಗಳ ಮೇಲೆ ಪಾಕ್ ಮೂಲದ ಪಾಪಿಗಳು ಗುಂಡಿನ ಮಳೆಗರೆದಿದ್ರು. 16ಕ್ಕೂ ಹೆಚ್ಚು ಮಂದಿ ಈ ದಾಳಿಯಲ್ಲಿ ಮೃತಪಟ್ಟಿದ್ರು. ಹೀಗೆ ಯಹೂದಿಗಳ ಮೇಲೆ ಆದ ದಾಳಿಯ ಬೆನ್ನಲ್ಲೇ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಇಸ್ರೇಲ್ ಪ್ರವಾಸ ಕೈಗೊಂಡಿದ್ದಾರೆ. ಜೈಶಂಕರ್ ಅಂತೂ ಭಯೋತ್ಪಾದನೆ ನಿರ್ಮೂಲನೆ ಬಗ್ಗೆ ಆಗಾಗ ಹೇಳಿಕೆಯನ್ನ ಕೊಡ್ತಾನೆ ಇರ್ತಾರೆ. ಹೀಗಾಗಿ ಜೈಶಂಕರ್ ಅವರ ಈ ಭೇಟಿ ಸಹಜವಾಗಿಯೇ ಕುತೂಹಲವನ್ನ ಕೆರಳಿಸಿದೆ. ಸ್ನೇಹಿತರೆ, ನಾವು ಆರಂಭದಲ್ಲೇ ಹೇಳಿದಂತೆ ಆಸ್ಟ್ರೇಲಿಯಾದಲ್ಲಿ ದಾಳಿ ಮಾಡಿದ್ದು ಪಾಕಿಸ್ತಾನದ ಮೂಲದ ಅಪ್ಪ ಮಗ. ಪಾಕಿಸ್ತಾನ ಭಯೋತ್ಪಾದನೆಯಲ್ಲಿ ಯಾವ ಮಟ್ಟಿಗೆ ತೊಡಗಿಕೊಂಡಿದೆ ಅನ್ನೋದನ್ನ ಭಾರತ ಹಲವು ಬಾರಿ ಜಗತ್ತಿನ ಮುಂದೆ ಇಟ್ಟಿತ್ತು. ಮತ್ತೊಂದು ಕಡೆ ಜೈಶಂಕರ್ ಕೂಡ ಪಾಕಿಸ್ತಾನವನ್ನ ಭಯೋತ್ಪಾದಕರ ಕಾರ್ಖಾನೆ ಅಂತಾನೆ ಹೇಳಿದ್ರು. ಪಾಕಿಸ್ತಾನ ಜಗತ್ತಿಗೆ ಬೇರೆ ಏನನ್ನ ರಫ್ತು ಮಾಡುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಭಯೋತ್ಪಾದಕರನ್ನ ಜಗತ್ತಿಗೆ ರಫ್ತು ಮಾಡೋದು ಪಾಕಿಸ್ತಾನವೇ ಅಂತ ಜೈಶಂಕರ್ ವಿಶ್ವ ಸಂಸ್ಥೆಯಲ್ಲೇ ಹೇಳಿಕೆ ಕೊಟ್ಟಿದ್ರು. ಇದೀಗ ಜೈಶಂಕರ್ ಇಸ್ರೇಲ್ಗೆ ಭೇಟಿ ಕೊಟ್ಟು ಇದೇ ಭಯೋತ್ಪಾದಕ ದಾಳಿಗಳ ವಿಚಾರಗಳ ಕುರಿತಂತೆ ಮಾತುಕತೆ ನಡೆಸಲಿದ್ದಾರೆ ಅನ್ನುವ ಮಾತುಗಳಿದೆ. ಭಾರತ ಹಾಗೂ ಇಸ್ರೇಲ್ ಈ ವಿಚಾರದಲ್ಲಿ ತುಂಬಾನೇ ಹಿಂದಿನಿಂದ ಕೂಡ ಮಾತುಕತೆಯನ್ನು ನಡೆಸುತ್ತಾ ಬಂದ ದೇಶಗಳು. ನಿಜ ಹೇಳಬೇಕು ಅಂದ್ರೆ ಭಾರತ ಹಾಗೂ ಇಸ್ರೇಲ್ಗೆ ಇರುವ ಶತ್ರುಗಳು ಒಬ್ಬರೇ. ಅವರನ್ನ ಮಟ್ಟ ಹಾಕುವತ್ತ ಆಪ್ತ ದೇಶಗಳು ಹೆಜ್ಜೆ ಇಡ್ತಾ ಇವೆ. ಮತ್ತೊಂದು ಕಡೆಯಲ್ಲಿ ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಜೊತೆ ನಿಂತ್ಕೊಳ್ಳೋದು ಭಾರತದ ಆದ್ಯ ಕರ್ತವ್ಯ. ಭಾರತದಲ್ಲೂ ಕೂಡ 8,000 ಯಹೂದಿಗಳು ವಾಸ ಮಾಡ್ತಾ ಇದ್ದಾರೆ. ಅವರ ಸುರಕ್ಷತೆಯನ್ನ ಕೂಡ ಭಾರತ ನೋಡಿಕೊಳ್ಳಬೇಕಾಗಿದೆ. ದಾಳಿ ಮಾಡುವವರಿಗೆ ಬೇಕಾಗಿರೋದು ಕೇವಲ ಧರ್ಮ ಮಾತ್ರ. ಪೆಹಲ್ಗಾಮ್ ದಾಳಿಯಲ್ಲಿ ಕೂಡ ಧರ್ಮ ಕೇಳಿ ದಾಳಿ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಅದೇ ರೀತಿ ಯಹೂದಿಗಳನ್ನ ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಈ ಎಲ್ಲಾ ವಿಚಾರಗಳ ಕುರಿತಂತೆ ಮಾತುಕತೆ ನಡೆಸಲು ಜೈಶಂಕರ್ ಇಸ್ರೇಲ್ ಪ್ರವಾಸ ಕೈಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಒಂದಂತೂ ಸತ್ಯ, ಆಸ್ಟ್ರೇಲಿಯಾದಲ್ಲಿ ಯಹೂದಿಗಳ ಮೇಲೆ ನಡೆದ ದಾಳಿಗೆ ಇಸ್ರೇಲ್ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ.
ಮೊಸಾದ್ ಖಂಡಿತವಾಗಿಯೂ ಈಗಾಗಲೇ ಆಕ್ಟಿವೇಟ್ ಆಗಿರುತ್ತೆ. ಪಾಕಿಸ್ತಾನವೇ ಇದಕ್ಕೆಲ್ಲ ಮೂಲ ಕಾರಣ ಅನ್ನೋದು ಕನ್ಫರ್ಮ್ ಆದ ಮೇಲಂತೂ ಇಸ್ರೇಲ್ ಆಟ ಬೇರೆ ರೀತಿಯೇ ಇರುತ್ತೆ. ಇಸ್ರೇಲ್ನಿಂದ ಪಾಕಿಸ್ತಾನಕ್ಕೆ ಮಿಸೈಲ್ ಹಾರಿದ್ರು ಅಚ್ಚರಿ ಇಲ್ಲ ಬಿಡಿ, ಯಾಕಂದ್ರೆ ಇಸ್ರೇಲ್ಗೆ ಯಾವುದನ್ನ ಕೂಡ ಇಟ್ಕೊಂಡು ಗೊತ್ತೇ ಇಲ್ಲ. ಹಮಾಸ್ ಉಗ್ರರು ಮಾಡಿದ ದಾಳಿಗೆ ಇಸ್ರೇಲ್ ಯಾವ ರೀತಿ ಪ್ರತೀಕಾರ ತೀರಿಸಿಕೊಂಡಿದೆ ಅನ್ನೋದನ್ನ ಜಗತ್ತು ನೋಡಿದೆ. ಇವತ್ತು ಗಾಜಾ ಪಟ್ಟಿ ಜಗತ್ತಿನ ಭೂಪಟದಿಂದಲೇ ಕಣ್ಮರೆಯಾಗಿದೆ. ಹಮಾಸ್ ಉಗ್ರರ ನೆಲೆಯಾಗಿದ್ದ ಗಾಜಾ ಪಟ್ಟಿ ಸರ್ವನಾಶವಾಗಿದೆ. ಇದೇ ರೀತಿಯ ಗತಿ ಪಾಕಿಸ್ತಾನಕ್ಕೂ ಮುಂದೊಂದು ದಿನ ಬರಬಹುದು. ಈ ವಿಚಾರದಲ್ಲಿ ಭಾರತ ಹಾಗೂ ಇಸ್ರೇಲ್ ಜಂಟಿ ಹೋರಾಟ ಮಾಡಿದ್ರು ಅಚ್ಚರಿ ಇಲ್ಲ. ಇನ್ನು ಭಾರತ ಕೂಡ ಸುರಕ್ಷತೆಯ ವಿಚಾರದಲ್ಲಿ ಗಮನ ಹರಿಸಬೇಕಾಗಿದೆ. ಭಾರತದಲ್ಲಿ ಕೂಡ ಯಹೂದಿಗಳು ನೆಲೆಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮತಾಂಧರು ಭಾರತವನ್ನ ಕೂಡ ಟಾರ್ಗೆಟ್ ಮಾಡಿ ದಾಳಿ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಭಾರತ ಕೂಡ ಬಿಗಿ ಭದ್ರತೆ ವಿಚಾರದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಇಡೀ ಜಗತ್ತಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಜನಸಮೂಹ ಸೇರಿಕೊಂಡು ಯಾವುದೇ ಕಾರ್ಯಕ್ರಮ ಮಾಡುವಾಗಲೂ ಖುಷಿ ಪಡೋದಾ ಅಥವಾ ಭಯ ಪಡೋದಾ ಅನ್ನುವ ಅನುಮಾನದಲ್ಲೇ ಒಂದು ರೀತಿ ಭಯದಲ್ಲೇ ಕಾರ್ಯಕ್ರಮಗಳನ್ನು ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ನಾಗರಿಕರಿಗೆ ಇನ್ಮುಂದೆ ಬೇರೆ ಬೇರೆ ದೇಶಗಳು ವೀಸಾ ಬ್ಯಾನ್ ಮಾಡುವ ಸಾಧ್ಯತೆ ಇದೆ. ಪಾಕಿಸ್ತಾನಿಯರು ಅಂದರೆ ಇನ್ಮುಂದೆ ಅನುಮಾನದ ಕಣ್ಣುಗಳಿಂದ ನೋಡೋದು ಹೆಚ್ಚಾಗುತ್ತೆ. ಇಮಿಗ್ರೇಷನ್ ಸಮಯದಲ್ಲೂ ಕೂಡ ಪಾಕಿಗಳನ್ನ ಇಂಚಿಂಚು ಜಾಲಾಡುವ ಸಾಧ್ಯತೆ ಇದೆ. ಸಿಡ್ನಿಯಲ್ಲಿ ದಾಳಿ ಮಾಡಿರೋದು ಪಾಕ್ ಮೂಲದವರಾಗಿರೋದ್ರಿಂದ ಇನ್ಮುಂದೆ ಪಾಕಿಸ್ತಾನದ ನಾಗರಿಕರು ಎಲ್ಲೇ ಹೋದ್ರೂ ಅಲ್ಲಿ ಅಷ್ಟು ಸುಲಭದಲ್ಲಿ ಎಂಟ್ರಿ ಸಿಗೋದಿಲ್ಲ. ಭಾರತ ಯಾವ ವಿಚಾರವನ್ನ ಜಗತ್ತಿಗೆ ಒಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತೋ ಅದು ಈಗ ಸತ್ಯ ಆಗಿದೆ. ಇನ್ನು ಮುಂದೆ ಆದರೂ ಪಾಕಿಸ್ತಾನವನ್ನ ಇಡೀ ಜಗತ್ತು ಹದ್ದು ಬಸ್ತಿನಲ್ಲಿ ಇಡಬೇಕಾದ ಅನಿವಾರ್ಯತೆ ಇದೆ. ವಿಶ್ವಸಂಸ್ಥೆಯೇ ಪಾಕಿಸ್ತಾನವನ್ನ ಒಂದು ಉಗ್ರ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕಾಗಿದೆ. ಬೇರೆ ಬೇರೆ ವಿಚಾರಕ್ಕೆ ನಿರ್ಬಂಧ ವಿಧಿಸುವ ಅಮೆರಿಕ ಕೂಡ ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಪಾಕಿಸ್ತಾನದ ಮೇಲೆ ನಿರ್ಬಂಧ ಹಾಕಬೇಕಾಗಿದೆ. ಉಗ್ರರನ್ನ ಪ್ರೊಡಕ್ಷನ್ ಮಾಡುವ ಪಾಕಿಸ್ತಾನದ ವಿರುದ್ಧ ಜಗತ್ತು ಒಂದಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಇಂತಹ ದಾಳಿಗಳ ಸಂಖ್ಯೆ ಹೆಚ್ಚಾಗಬಹುದು. ಹೀಗಾಗಿ ಈಗಲೇ ಜಗತ್ತು ಎಚ್ಚೆತ್ತುಕೊಂಡ್ರೆ ಒಳಿತು. ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ಜಾರ್ಡನ್ ದೇಶದ ಪ್ರವಾಸದಲ್ಲಿದ್ದಾರೆ. ಈ ಪ್ರವಾಸದಲ್ಲಿ ಭಾರತ ಹಾಗೂ ಜಾರ್ಡನ್ ಮಧ್ಯೆ ಭಯೋತ್ಪಾದನೆಯನ್ನು ಹತ್ತಿಕ್ಕುವ ವಿಚಾರದಲ್ಲಿ ಮಹತ್ವದ ಒಪ್ಪಂದ ಕೂಡ ಆಗಿದೆ. ಭಯೋತ್ಪಾದನೆಯ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಜಾರ್ಡನ್ ಹೇಳಿಕೆ ಕೊಟ್ಟಿದೆ. ವಿಶೇಷ ಅಂದರೆ ಜಾರ್ಡನ್ ಒಂದು ಮುಸ್ಲಿಂ ದೇಶ. ಆ ದೇಶಕ್ಕೂ ಕೂಡ ಈಗ ಭಯೋತ್ಪಾದನೆ ಒಂದು ಪಿಡುಗು ಅನ್ನೋದು ಅರಿವಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಜಾರ್ಡನ್ ಭೇಟಿಯು ಎರಡು ದೇಶಗಳ ನಡುವಿನ ಸಂಬಂಧಗಳಿಗೆ ಹೊಸ ಭಾಷ್ಯವನ್ನೇ ಬರೆದಿದೆ. ಈ ಭೇಟಿಯ ಸಂದರ್ಭದಲ್ಲಿ ಭಾರತ ಮತ್ತು ಜಾರ್ಡನ್ ನಡುವೆ ಇಂಧನ, ನೀರು ನಿರ್ವಹಣೆ, ಸಂಸ್ಕೃತಿ, ಪರಂಪರೆ ಸಂರಕ್ಷಣೆ ಮತ್ತು ಡಿಜಿಟಲ್ ಸಹಕಾರದಂಥ ಕ್ಷೇತ್ರಗಳನ್ನು ಒಳಗೊಂಡ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಈ ಒಪ್ಪಂದಗಳು ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಅದೇನೇ ಇರಲಿ, ಭಾರತ ಭಯೋತ್ಪಾದನೆಯನ್ನ ಜಗತ್ತಿನಿಂದ ನಿರ್ಮೂಲನೆ ಮಾಡಲು ನಾಯಕನ ಸ್ಥಾನದಲ್ಲಿ ನಿಂತು ಹೋರಾಟ ಮಾಡಲು ಮುಂದಾಗಿದೆ. ಭಾರತದ ಈ ಪ್ರಯತ್ನಕ್ಕೆ ಹಲವು ದೇಶಗಳು ಜೊತೆಯಾಗ್ತಾ ಇವೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಅಂತ್ಯದ ಆರಂಭವಾಗಿದೆ. ಯಾರೇ ಬಿಟ್ಟರೂ ಇಸ್ರೇಲ್ ಅಂತೂ ಬಿಡುವ ದೇಶವೇ ಅಲ್ಲ. ಇಸ್ರೇಲ್ ಪ್ರತೀಕಾರ ತೀರಿಸದೆ ಬಿಟ್ಟ ಇತಿಹಾಸವೇ ಇಲ್ಲ. ಮುಂದೆ ಇಸ್ರೇಲ್ ತಮ್ಮವರ ಮೇಲೆ ಆದ ದಾಳಿಗೆ ಯಾವ ರೀತಿ ರಿವೆಂಜ್ ತೀರಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.